ಎಲ್ಲ ನನ್ನ ಕುಟುಂಬ ವರ್ಗದವರೇ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಅಂದರೆ ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಅಲ್ವಾ, ಹಾಗಾಗಿ ಏನು ಮಾಡೋಣ ಅಂತ ಅಂದ್ಕೊಂಡೆ. ನಾನ್ ವೆಜ್ ಮಾಡೋವಾಗಿಲ್ವಂತೆ ನಮ್ಮ ಮನೇಲಿ. ಹಾಗಾಗಿ ಪಾಪುಗೂ ಸ್ವಲ್ಪ ಏನು ಕೊಟ್ಟಿರಲಿಲ್ಲ, ನನಗಾಗಿ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ತಿಳ್ಕೊಡ್ತೀನಿ ಬನ್ನಿ. ಏನು ಜಾಸ್ತಿ ನಾನು ಆಡಿಸಿ ಪಾಡಿಸಿ ಏನು ಮಾಡಲ್ಲ, ಆಮೇಲೆ ವಿನಿಗರ್ ಏನು ಹಾಕಲ್ಲ. ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ರೈಸ್ ಮಾಡಲು ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಬನ್ನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಆಡಿಸಿಲ್ಲ, ಸ್ವಲ್ಪ ಜಜ್ಜಿಕೊಂಡಿದ್ದೀನಿ. ಮೆಣಸಿನ್ಕಾಯಿ 4 ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 3 ಗೆಂಡೆಯಷ್ಟು. ಬೇಕಾದ್ರೆ ನೀವು ಸಣ್ಣಕ್ಕೆ ಬೇಕಾದ್ರೆ ಹಚ್ಕೋಬೋದು, ಬೇಕು ಅಂದರೆ ನಾನು ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ಮೆಣಸಿನ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡರು, ಮೆಣಸಿನ್ಕಾಯಿ ಪುಡಿ, ಒಣಮೆಣ್ಸಿನ್ಕಾಯಿ ಪುಡಿ, ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಬಾಣಲಿ ಮೇಲೆ. ಅದು ಸ್ವಲ್ಪ ಕಾಯಲಿ ಅಂತ ಕಾದ ನಂತರ ಈಗ 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ, ಫಸ್ಟ್ ಮೆಣಸಿನ್ಕಾಯಿ ಆ್ಯಡ್ ಮಾಡಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಈ ಥರ ಕಾಣುತ್ತೆ. ಅದು ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಅಂದರೆ ರುಚಿ ಹಿಡೀಲಿ ಅಂತ, ಕೊತ್ತಂಬರಿ ಸೊಪ್ಪು. ಉರಿಬೇಕಾದ್ರೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಯುತ್ತೆ ಚೆನ್ನಾಗಿ ಅಂತ. ಆನಂತರ ಮೊಟ್ಟೆನ ಸ್ವಲ್ಪ ಹಿಂಗೆ ಹಾಕಿದ್ಮೇಲೆ ಒಂದು 5 ನಿಮಿಷನಾದರೂ ಬಿಡಿ ಹಂಗೇ, ಯಾಕಂದರೆ ಅದು ಚೆನ್ನಾಗಿ ಬೆಂದಿರುತ್ತೆ ಅಂತ. ಹಾಕಿದ ತಕ್ಷಣ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ ಬೇಗ. ಹಂಗಾಗಿ 5 ನಿಮಿಷ ಬಿಡ್ತೀನಿ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ಸಾಲಕ್ಕೂ 3 ಜನಕ್ಕೆ ಅಂತ ಅಂದ್ಬಿಟ್ಟು ನನ್ನ ಮಧ್ಯ ನನ್ನ ಮಗನೂ ಮಾತಾಡ್ತಾ ಇದ್ದಾನೆ. ಅದು ಹಿಂಗೆ 10 ನಿಮಿಷ ಬೆಂದರೆ ನೋಡಿಬೇಕಾದ್ರೆ ನನ್ನ ಸೈಡಲ್ಲಿ ಅದನ್ನೆಲ್ಲ ಬರುತ್ತಲ್ಲ, ಅದು ಚೆನ್ನಾಗಿ ಬೆಂದಿರುತ್ತೆ ಅಂತ. ಒಬ್ಬೊಬ್ರು ಏನು ಮಾಡ್ತಾರೆ, ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಛಿದ್ರ ಮಾಡಿಬಿಡ್ತಾರೆ. ಆ ರೀತಿ ಮಾಡಬೇಡಿ. ಒಂದು 5 ನಿಮಿಷ ಹಂಗೆ ಬಿಡಿ, ಬೇಯೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. 15 ನಿಮಿಷ ಬೇಯಬೇಕು ನೀಟಾಗಿ. ನಾನು ಪೌಡ್ರುಗಳೆಲ್ಲ ಆ್ಯಡ್ ಮಾಡ್ತಿಲ್ಲ ಇದಕ್ಕೇ, ಮಸಾಲೆಗೇ. ಒಬ್ಬೊಬ್ರು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ನೋಡಿ ಬೆಂದರೆ ಈ ಥರ ಆಗುತ್ತೆ. ಸ್ವಲ್ಪ ಮೆಣಸಿನ ಪುಡಿ. ಈಗ ನಾನು ರೈಸ್ಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಮಿನಿಮಮ್ 1 ಸ್ಪೂನಷ್ಟು ನಾನು ಪ್ಯಾಕೆಟಲ್ಲಿ ಹಾಕ್ತಿದ್ದೀನಿ, ಅಳತೆ ತೋರಿಸಿಲ್ಲ ಈ ಸಲ. ಧನಿಯಾ ಪೌಡ್ರು ಅದು 2 ಸ್ಪೂನಷ್ಟು. ನಿಮ್ಗೆ ಗೊತ್ತಾಗಲ್ಲ ಅಂತ ಸ್ಪೂನ್ ಲೆಕ್ಕ ಹೇಳ್ತಾ ಇದ್ದೀನಿ. 2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಗರಂ ಮಸಾಲ ಅದು 1.5 ಸ್ಪೂನಷ್ಟು ಆದರೆ ಸಾಕು. ನಮ್ಮ ಮನೇಲಿ ಸ್ವಲ್ಪ ಖಾರ ಬೇಕಲ್ಲಿ ಜಾಸ್ತಿನೇ ಹಾಕಿದ್ದೀನಿ. ಆಮೇಲೆ ಮಸಾಲೆ ಫಸ್ಟ್ ಹುರ್ಕೊಂಡಿದ್ದು ಅದು. ಇದು ಬಿಸಿ ಬಿಸಿ ಎಗ್ ರೈಸ್ ರೆಡಿ. ಈಗ ಫುಲ್ ಮಿಕ್ಸ್ ಮಾಡ್ತೀನಿ.